ಕಬ್ಬಿಗೆ ಯೋಗ್ಯ ಬೆಲೆ ಸಿಗಬೇಕು ಅಂತ 15 ದಿನಗಳಿಂದ ಆ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಆದ್ರೆ ಮೊನ್ನೆ ಏಕಾಏಕಿ ಪ್ರತಿಭಟನೆ ವಿಕೋಪಕ್ಕೆ ಹೋಗಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಇದೀಗ ಈ ಘಟನೆ ಸಂಬಂಧ 3 ಪ್ರತ್ಯೇಕ ಎಫ್ಐಆರ್ ದಾಖಲಿಸಲಾಗಿದೆ. ನೋಡ್ತಾ ಇದ್ದಂತೆ ಬೆಂಕಿ ಹೊತ್ತಿತ್ತು. ಒಂದರ ಹಿಂದೆ ಒಂದರಂತೆ 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಕಬ್ಬು ಧಗಧಗಿಸಿ ಹೋಗಿತ್ತು. ಒಂದು ಕಡೆ ಟ್ರ್ಯಾಕ್ಟರ್ ಕಳೆದುಕೊಂಡ ರೈತ ಕಣ್ಣೀರು ಹಾಕಿದ್ರೆ ಇದು ರೈತರು ಮಾಡಿರೋ ಕೆಲಸವೇ ಅಲ್ಲ ಅಂತ ಇನ್ನೂ ಕೆಲವರು ಹೇಳಿದ್ರು. ಆದ್ರೀಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ, ಕಲ್ಲು ತೂರಾಟ ಕೇಸ್ಗೆ ಟ್ವಿಸ್ಟ್. ಬೆಂಕಿ ಹಚ್ಚುತ್ತಿರೋ ವಿಡಿಯೋ ವೈರಲ್, 3 ಪ್ರತ್ಯೇಕ ಎಫ್ಐಆರ್. ಅದು ನವೆಂಬರ್ 13ನೇ ತಾರೀಕು ಬಾಗಲಕೋಟೆಯ ಮುಧೋಳದಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ನಡೆಯುತ್ತಿದ್ದ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿತ್ತು. ಸಂಗಾನೆಟ್ಟಿ ಬಳಿ ಉದ್ರಿಕ್ತರು ಕಬ್ಬು ತುಂಬಿದ್ದ 2 ಟ್ರ್ಯಾಕ್ಟರ್ ಟ್ರೈಲರ್ಗೆ ಬೆಂಕಿ ಹಚ್ಚಿ ಪಲ್ಟಿ ಹೊಡೆಸಿದ್ರು. ಬಳಿಕ ಗೋದಾವರಿ ಕಾರ್ಖಾನೆ ಆವರಣದಲ್ಲಿನ 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟಿದ್ರು. ಈ ಭೀಕರ ದುರಂತದಲ್ಲಿ 1 ಇಂಜಿನ್ ಸುಟ್ಟು ಹೋಗಿದ್ರೆ 5 ಬೈಕ್ಗಳು ಬೂದಿಯಾದವು. ಇದಿಷ್ಟೇ ಅಲ್ಲದೆ ಎಎಸ್ಪಿ ಮಹಂತೇಶ್ವರ ಜಿದ್ದಿ ಕಾಲು ಮುರಿಯಿತು. ಇದೀಗ ಈ ಘಟನೆಯ ಸಂಬಂಧ ಮಹಾಲಿಂಗಪುರ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿವೆ. 3 ಎಫ್ಐಆರ್ ಈಗಾಗಲೇ ದಾಖಲು ಮಾಡಲಾಗಿದೆ. ಒಂದು ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರೆ ಫ್ಯಾಕ್ಟ್ರಿ ಕಡೆಯಿಂದ ಏನು ಮಾರ್ಕ್ ಸೇರಿದ್ದು ಅಥವಾ ಈ ಫ್ಯಾಕ್ಟ್ರಿ ಈ ಕಡೆಯಿಂದ ಏನು ಮಾರ್ಕ್ ಸೇರಿದ್ದು, ಅವ್ರ ಕಡೆಯಿಂದ ಏನು ಸ್ಟೋನ್ ಪೆಲ್ಟಿಂಗ್ ಆಯಿತು, ಏನು ಬೇರೆ ಏನು ಡ್ಯಾಮೇಜ್ ಆಯಿತು, ಅದರ ವಿಚಾರವಾಗಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಮೊದಲನೆಯದಾಗಿ ಕಾರ್ಖಾನೆ ಪರ ಬಂದವರು ಪೊಲೀಸ್ ಅಧಿಕಾರಿಗಳ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಎಫ್ಐಆರ್ ದಾಖಲಾಗಿದೆ. ಪ್ರಭು ತಂಬೂರಿ, ಯಂಕಪ್ಪ ಕೇದಾರಿ, ವಿಠ್ಠಲ ಹೊಸಮನಿ, ದಸ್ತಗಿರಿ ಸಾಬ್ ನದಾಫ್, ಶಿವಲಿಂಗ ಶಿಂಧೆ ಸೇರಿ 150 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎರಡನೆಯದಾಗಿ ಹೋರಾಟದ ಮುಂದಾಳತ್ವ ವಹಿಸಿದ್ದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ ಸೇರಿ 17 ಜನರ ವಿರುದ್ಧ ಸಾರ್ವಜನಿಕ ಆಸ್ತಿ ಹಾನಿಯ ಅಡಿ ಎಫ್ಐಆರ್ ದಾಖಲಾಗಿದೆ. ಮೂರನೆಯದಾಗಿ 100 ರಿಂದ 150 ಜನ ಗೋದಾವರಿ ಕಾರ್ಖಾನೆ ಆವರಣದ ಒಳಗೆ ನುಗ್ಗಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಹಾಗೂ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಎಫ್ಐಆರ್ ದಾಖಲಿಸಿದ್ದಾರೆ. ಆದರೆ ರೈತ ಮುಖಂಡ ಬಸವಂತಪ್ಪ ಮಾತಾಡಿ ಕಲ್ಲು ಹೊಡೆಯುವವರು ಬೆಂಕಿ ಹಚ್ಚುವವರು ನಾವಲ್ಲ ಅಂತ ಹೇಳಿದ್ದಾರೆ. ಗಲಾಟೆ ಮಾಡೋರಲ್ಲ, ಕಲ್ಲು ಒಯ್ಯೋರಲ್ಲ. ಏನ್ ಜೈಲ್ ಬರೋ ಕಾರ್ಯಕ್ರಮ, ಜೈಲ್ನಾಗ ಹೋಗುದಿಲ್ಲ. ಮತ್ತೇನ್ ಮಾಡೋದಿಲ್ಲ ಸರ್ಕಾರ ಈ ರೀತಿ ನಮ್ಮ ಮ್ಯಾಗ ಗಲಾಟೆ ಮಾಡಿಸೋದು. ಈಗ ಸಕ್ಕರೆ ಮಂತ್ರಿ ಆಗ್ಲಿ ಅಥವಾ ಉಸ್ತುವಾರಿ ಮಂತ್ರಿ ಆಗ್ಲಿ ಹಿಂದಿನ ಬಾಕಿ ಕೊಟ್ಟು ಚಾಲು ಮಾಡಕ್ಕಲ್ಲ. ಒಂದ್ ಮಾತು ಹೇಳಕ್ತಾರ ಇಲ್ಲ ಇವ್ರ. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಎಲ್ಲೇ ಒಂದ್ ಹೇಳ್ತಾರ, ಯಾವ್ದೇ ಪಕ್ಷ ಇಲ್ಲ ಪಾರ್ಟಿ ಇಲ್ಲ, ಬಾಕಿ ಕೊಟ್ಟು ಚಾಲು ಮಾಡ್ಬೇಕಂತ ಅವ್ರು ಹೇಳಕತ್ತಾರ. ಈ ಸರ್ಕಾರಕ್ಕೆ ಏನಾಗೈತಿ? ಸದ್ಯ ಕಬ್ಬಿನ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು, ರೈತರ ಮುಂದಿನ ಹೆಜ್ಜೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ರವಿ ಮೂಕಿ, ಟಿವಿ9 ಬಾಗಲಕೋಟೆ.